7 ಕೋಟಿ ರಾಬರಿ ಕೇಸ್ ತನಿಖೆ ಶುರುವಾದಾಗ್ಲಿಂದಲೂ ಪೊಲೀಸರಿಗೆ ಹಣ ಸಾಗಿಸ್ತಿದ್ದ ಸಿಎಂಎಸ್ ವ್ಯಾನ್ ಸಿಬ್ಬಂದಿ ಮೇಲೆಯೇ ಹೆಚ್ಚು ಅನುಮಾನ ಮೂಡಿದೆ. ಇವರು ಈ ರಾಬರಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ 24 ಗಂಟೆಯಿಂದ ವಿಚಾರಣೆ ನಡೆಸಲಾಗ್ತಿದೆ. ಇನ್ನೊಂದು ವಿಷಯ ಏನಂದ್ರೆ, ಸಿಎಂಎಸ್ ಸಿಬ್ಬಂದಿ ಸಹಯೋಗದಲ್ಲಿ ಈ ಮುಂಚೆಯೂ ಇದೇ ರೀತಿ ರಾಬರಿ ನಡೆದಿತ್ತು. ಈ ಕೇಸ್ನಲ್ಲೂ ಇವರು ಭಾಗಿಯಾಗಿರೋಕೆ ಕೆಲ ಸ್ಟ್ರಾಂಗ್ ಎವಿಡೆನ್ಸ್ ಇದೆ. ಅದೇನು ಅಂತೀರಾ? ಹೇಳ್ತೀವಿ ನೋಡಿ. 7 ಕೋಟಿ ರಾಬರಿ ಕೇಸ್ನಲ್ಲಿ ಸಿಎಂಎಸ್ ಸಿಬ್ಬಂದಿಯೇ ಪ್ರೈಮ್ ಸಸ್ಪೆಕ್ಟ್. ಸಿಎಂಎಸ್ ವಾಹನದ ಸೀಕ್ರೆಟ್ ಬಿಟ್ಟು ಕೊಟ್ರ ಸಿಬ್ಬಂದಿ. ಡೈರಿ ಸರ್ಕಲ್ ಬಳಿ 7 ಕೋಟಿ ಕ್ಯಾಶ್ ರಾಬರಿ ಕೇಸ್ನಲ್ಲಿ ಸಿಎಂಎಸ್ ಸಿಬ್ಬಂದಿ ಮೇಲೆಯೇ ಪೊಲೀಸರಿಗೆ ಡೌಟ್ ಗಾಢವಾಗಿದೆ. ರಾಬರಿ ಮಾಡಿರೋ ಗ್ಯಾಂಗ್ ಅನ್ನು ಸಿಎಂಎಸ್ ಸಿಬ್ಬಂದಿಗೂ ಕಾಂಟ್ಯಾಕ್ಟ್ ಇರೋ ಅನುಮಾನ ಮೂಡಿದೆ. ಅದಕ್ಕೆ ಕಾರಣ ಹಣ ಸಾಗಿಸುತ್ತಿದ್ದ ವಾಹನದಿಂದ ಗೊತ್ತಾಗಿರೋ ಕೆಲ ಇಂಪಾರ್ಟೆಂಟ್ ವಿಚಾರಗಳು. ರಾಬರಿ ವೇಳೆ ವಾಹನದಲ್ಲಿದ್ದ ಸೀಕ್ರೆಟ್ ಬಟನ್ ಬಗ್ಗೆ ಸಿಬ್ಬಂದಿಗೆ ಮಾಹಿತಿ ನೀಡಿದ್ರ ಅನ್ನೋ ಅನುಮಾನ ಹೆಚ್ಚಾಗಿದೆ. ಪ್ರತಿದಿನವೂ ಕೋಟಿ ಸಾಗಾಟ ಮಾಡೋ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ವಾಹನದಲ್ಲೇ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಇದೆ. 2ನೇ ಡೋರ್ ಮೇಲೆ ಒಂದು ಸೀಕ್ರೆಟ್ ಬಟನ್ ಇದೆ. ಅದು ಆಟೋಮೆಟಿಕ್ ಬಟನ್. ಆ ಬಟನ್ ಒತ್ತಿದ್ರೆ ಮಾತ್ರ ಹಣ ಇಟ್ಟಿರೋ ಲಾಕರ್ ಓಪನ್ ಹಾಗೂ ಕ್ಲೋಸ್ ಆಗೋದು. ರಾಬರಿ ವೇಳೆ ಈ ವಿಚಾರ ಆರೋಪಿಗಳಿಗೆ ಹೇಗೆ ಗೊತ್ತಾಯಿತು? ಈ ವಿಚಾರವನ್ನ ಸಿಬ್ಬಂದಿಯೇ ಅವರಿಗೆ ಹೇಳಿದ್ರ? ಇವರು ಈ ರಾಬರಿಯಲ್ಲಿ ಭಾಗಿಯಾಗಿದ್ರ ಅನ್ನೋ ಅನುಮಾನ ಪೊಲೀಸರಿಗೆ ಮೂಡಿದೆ. ಇದಲ್ಲದೆ ಈ ವಾಹನದಲ್ಲಿ ಸೈರನ್ ಕೂಡ ಇರುತ್ತೆ. ಚಾಲಕನ ಸ್ಟೇರಿಂಗ್ ಬಳಿಯೇ ಸೈರನ್ ಬಟನ್ ಇರುತ್ತೆ. ಅದನ್ನ ಪ್ರೆಸ್ ಮಾಡಿಲ್ಲ ಅನ್ನೋದು ತನಿಖೆ ವೇಳೆ. ಇನ್ನು ಗನ್ ಪಾಯಿಂಟ್ ಇಟ್ರು ಅಂತ ನೇರ ಹಣ ತೆಗೆದುಕೊಳ್ಳೋಕೆ ಬಿಟ್ಟಿದ್ದಾರೆ. ರಾಬರಿ ವೇಳೆ 4ರಲ್ಲಿ ಯಾರಿಗೂ ಒಂದು ಗಾಯಗಳಾಗಿಲ್ಲ. 2 ಗನ್ಮ್ಯಾನ್ಗಳ ಬಳಿ ಭದ್ರತೆಗೆ ಅಂತ ವೆಪನ್ ಇದ್ರೂ ಬಳಕೆಯಾಗಿಲ್ಲ. ಹೀಗಾಗಿ ಈ ಎಲ್ಲಾ ವಿಚಾರಗಳು ಸಿಎಂಎಸ್ ಸಿಬ್ಬಂದಿ ಮೇಲೆ ಮತ್ತಷ್ಟು ಅನುಮಾನ ಹೆಚ್ಚಿಸಿದೆ. ಸಿಎಂಎಸ್ ಸಿಬ್ಬಂದಿಯನ್ನ ಠಾಣೆಯಲ್ಲಿಟ್ಟು ವಿಚಾರಣೆ ನಡೆಸಲಾಗ್ತಿದೆ. ಇದರ ಜೊತೆಗೆ ಬೇರೆ ಸಿಎಂಎಸ್ ವಾಹನ ಸಿಬ್ಬಂದಿಯನ್ನ ಕರೆಸಿ ವಿಚಾರಣೆ ನಡೆಸಲಾಗ್ತಿದೆ. ಇದಲ್ಲದೆ ಈ ಮುಂಚೆ ಕೂಡ ನಗರದಲ್ಲಿ ಸಿಎಂಎಸ್ ವಾಹನದಲ್ಲಿ ಕೋಟಿ ಸಾಗಿಸುವಾಗ ರಾಬರಿ ನಡೆದಿವೆ. ಅದರಲ್ಲಿ ಸಿಬ್ಬಂದಿಯ ಕೈವಾಡ ಇರುವುದು ಗೊತ್ತಾಗಿತ್ತು. ಅಂದ ಹಾಗೆ ಕಳೆದ 2-3 ವರ್ಷಗಳಲ್ಲಿ ಇದೇ ರೀತಿ ರಾಬರಿಯಾಗಿದ್ದ 8 ಕೇಸ್ಗಳು ದಾಖಲಾಗಿವೆ. ಜೆಪಿ ನಗರ್, ಅಶೋಕ್ ನಗರ್ ಸೇರಿ ಹಲವು ಕಡೆ ಸಿಎಂಎಸ್ ಸಿಬ್ಬಂದಿಯು ಭಾಗಿಯಾಗಿ ರಾಬರಿ ಮಾಡಿಸಿರುವುದು ಗೊತ್ತಾಗಿತ್ತು. ಈ ಕೇಸ್ನಲ್ಲೂ ಪೊಲೀಸರಿಗೂ ಅದೇ ಅನುಮಾನ ಇದೆ. ಸದ್ಯ ಈ ಆಯಾಮದಲ್ಲಿ ಕೂಡ ತೀವ್ರ ತನಿಖೆ ನಡೆಸಲಾಗುತ್ತಿದ್ದು, ಇನ್ವೆಸ್ಟಿಗೇಷನ್ ನಂತರವೇ ಸಿಎಂಎಸ್ ಸಿಬ್ಬಂದಿ ಕೈವಾಡ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.